ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅರಣ್ಯ ಇಲಾಖೆ ಕಡೆಯಿಂದ ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಈ ಅರಣ್ಯ ಇಲಾಖೆ ಕಡೆಯಿಂದ ಯಾವುದೇ ಥರ ಎಕ್ಸಾಮ್ ಇರೋದಿಲ್ಲ. ಜಸ್ಟ್ ನೀವು SSLC ಪಾಸ್ ಆದರೆ ಆರಾಮಾಗಿ ಅಪ್ಲಿಕೇಶನ್ ಆಗ್ಬೋದು. ಆರಾಮಾಗಿ ನಿಮ್ಮ SSLC ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಇದು ಅಧಿಸೂಚನೆ ಪ್ರಕಟ ಮಾಡಿರೋದು ಕರ್ನಾಟಕ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಕಡೆಯಿಂದ. ನಿಮ್ಗೆ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ಅಧಿಸೂಚನೆ ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಿದ ದಿನಾಂಕ ನೋಡ್ತಾ ಇರಬಹುದು 20/7/2024 ತಾರೀಕು, ಅಂದ್ರೆ ಇದೇ ಮಂತ್ 20ನೇ ತಾರೀಕು ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಈ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅರ್ಜಿ ಸಲ್ಲಿಸೋ ವಿಧಾನ ಬಂದ್ಬಿಟ್ಟು ಯಾವ ತರ ಅರ್ಜಿನ ಹಾಕ್ಬೇಕಪ್ಪ ಅಂದ್ರೆ, ಇದು ಅಫಿಷಿಯಲ್ ನಾನು ಮಾರ್ಕ್ ಮಾಡ್ತಾ ಇದ್ದೇನಲ್ವಾ, ಇದು ಅಫಿಷಿಯಲ್ ಲಿಂಕ್ ಆಗಿರುತ್ತೆ. ಈ ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನ ಹಾಕ್ತಾ ಹೋಗ್ಬೋದು. ಅದಾದ್ಮೇಲೆ ಇದು ಅಪ್ಲಿಕೇಶನ್ ಹಾಕೋದು ಬಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕು. ಯಾವುದೇ ತರ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಲು ಇಲ್ಲಿ ಅವಶ್ಯಕತೆಗಳಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್, ಈ ವಿಧಾನವನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಧಾನದಲ್ಲಿ ಅರ್ಜಿಯನ್ನು ಸಲ್ಲಿಸುವ ಅವಕಾಶ ಇರೋದಿಲ್ಲ. ನೀವು ಆನ್ಲೈನ್ ಮುಖಾಂತರ ಮಾತ್ರ ನೀವು ಅರ್ಜಿಯನ್ನು ಹಾಕ್ಬೇಕಂತೆ. ಯಾವುದೇ ತರ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಲು ಅವಕಾಶ ಇರೋದಿಲ್ಲ ಅಂತ ಕೂಡ ಅಲ್ಲಿ ಅವರು ಕರೆಕ್ಟ್ ಆಗಿ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಅರ್ಜಿಯನ್ನು ಹಾಕ್ತಾ ಹೋಗ್ಬೇಕು. ನೆಕ್ಸ್ಟ್, ಇದಕ್ಕೆ ಅರ್ಜಿ ಶುಲ್ಕ ನೋಡ್ತಾ ಹೋಗೋಣ. ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅರ್ಜಿ ಇರುತ್ತೆ, ಆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಹೋದಾದ್ರೆ, ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 1ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಅರ್ಜಿಯ ಕೊನೆಯ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 31ನೇ ತಾರೀಕಿಂದು ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅಮೌಂಟ್ ಏನೋ ಪೇ ಮಾಡಿಲ್ಲಪ್ಪ ಅಂದ್ರೆ, ಇನ್ ಕೇಸ್ ಅದು ಸೆಪ್ಟೆಂಬರ್ 2ನೇ ತಾರೀಕಿಂದು ಕೊನೆಯ ದಿನಾಂಕ ಆಗಿರುತ್ತೆ. ಇದು ಬಂದ್ಬಿಟ್ಟು ಅರ್ಜಿಯ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ 2ನೇ ತಾರೀಕು. ಅರ್ಜಿಯನ್ನು ಕೊನೆಯ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 30ನೇ ತಾರೀಕಿನಿಂದ ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟ್, ಅರ್ಜಿ ಶುಲ್ಕ ನೋಡ್ತಾ ಹೋಗೋಣ. ಯಾವ ಕ್ಯಾಟಗರಿ ಎಷ್ಟೆಷ್ಟು ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋದ್ರೆ, ಸಾಮಾನ್ಯ ಅರ್ಹತೆ ಅಂದ್ರೆ ಸಾಮಾನ್ಯ ಕ್ಯಾಟಗರಿ ಏನಪ್ಪಾ ಅಂದ್ರೆ, ನಿಮಗೆ ಪುರುಷ ಅಭ್ಯರ್ಥಿಗಳು ಆಗಿದ್ರೆ ಅವರಿಗೆ 800 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮಹಿಳಾ ಅಭ್ಯರ್ಥಿಗಳ ಆಗಿದ್ರೆ ಅವರಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಆಗಿರುತ್ತೆ. ನೆಕ್ಸ್ಟ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ, ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಜಸ್ಟ್ ನಿಮಗೆ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲಿರುತ್ತೆ. ಇದು ಅರ್ಜಿ ಶುಲ್ಕ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್, ಅರ್ಜಿ ಪಾವತಿ ದಿನಾಂಕ ಯಾವ ತರ ಪೇ ಮಾಡಬೇಕಪ್ಪ ಅಂದ್ರೆ, ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಅಮೌಂಟ್ ನ ಪೇ ಮಾಡಬೇಕು. ಅದು ಆನ್ಲೈನ್ ಮುಖಾಂತರ ಇರುತ್ತೆ. ಇನ್ ಕೇಸ್ ನೀವು UPI ಮುಖಾಂತರ ಆ ಅಮೌಂಟ್ ನ ಪೇ ಮಾಡಬಹುದು. ನೆಟ್ ಬ್ಯಾಂಕಿಂಗ್ ಮುಖಾಂತರ ಅಮೌಂಟ್ ನ ಪೇ ಮಾಡಬಹುದು. ಡೆಬಿಟ್ ಕಾರ್ಡ್ ಯಾವ್ದಾರ ಮುಖಾಂತರ ನೀವು ಅಮೌಂಟ್ ನ ಪೇ ಮಾಡುವಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್, ಇದಕ್ಕೆ ಖಾಲಿ ಹುದ್ದೆಗಳು ಯಾವ ರೀಜನಲ್ಲಿ ಎಷ್ಟೆಷ್ಟು ವಿಭಾಗದಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇರೋದನ್ನು ನೋಡೋದಾದ್ರೆ, ಇಲ್ಲಿ 13 ಹುದ್ದೆಗಳು ಖಾಲಿ ಇದಾವೆ. ಇದು ಮಡಿಕೇರಿ ಪ್ರಾದೇಶಿಕ ವಿಭಾಗದಲ್ಲಿ 13 ಹುದ್ದೆಗಳು ಖಾಲಿ ಇದಾವೆ. ವಿಜಯಪೇಟೆ ಪ್ರಾದೇಶಿಕ ವಿಭಾಗದಲ್ಲಿ 7 ಹುದ್ದೆಗಳು ಖಾಲಿ ಇದಾವೆ. ನೆಕ್ಸ್ಟ್, ಮಡಿಕೇರಿ ವನ್ಯಜೀವ ವಿಭಾಗದಲ್ಲಿ 12 ಹುದ್ದೆಗಳು ಖಾಲಿ ಇದಾವೆ. ಟೋಟಲ್ ಏನಪ್ಪಾ ಅಂದ್ರೆ 32 ಹುದ್ದೆಗಳು ಖಾಲಿ ಇದಾವೆ ಅಂತ ನೋಡ್ತಾ ಹೋಗ್ಬೋದು. ಇದು ಖಾಲಿ ಇರುವ ವಿಭಾಗದ ವರ್ಗೀಕರಣ ಆಗಿರುತ್ತೆ. ನೀವು ಯಾವ ಡಿಸ್ಟಿಕ್ ಆದ್ರೆ ನೀವು ಅಪ್ಲಿಕೇಶನ್ ಕೂಡ ಹಾಕ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಭಾಗದ ಅಂದ್ರೆ ಹಿಂಬಾಕಿ ಹುದ್ದೆಗಳು ಅಂದ್ರೆ, ಇನ್ ಕೇಸ್ ಯಾವ್ದಾರು ಲಾಸ್ಟ್ ಅಲ್ಲಿ ವೇಕೆನ್ಸಿ ಖಾಲಿ ಇದ್ದು ಅದು ಹಿಂಬಾಕಿ ಅಂತ, ಅದು 16 ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಭರ್ತಿಯಾಗಿದ್ದು ಯಾವುದೇ ಹಿಂಬಾಕಿ ಹುದ್ದೆಗಳು ಬಾಕಿ ಇರೋದಿಲ್ಲ. ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಎಲ್ಲಾ ಹುದ್ದೆಗಳು ಭರ್ತಿ ಆಗಿದಾವಂತೆ. ಯಾವುದೇ ತರ ಹಿಂಬಾಕಿ ಹುದ್ದೆಗಳು ಖಾಲಿ ಇಲ್ಲ ಅಂತ ಇಲ್ಲಿ ಅವರು ತಿಳಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಮಡಿಕೇರಿ ವಿಭಾಗದಲ್ಲಿ ಯಾವ ಕ್ಯಾಟಗರಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಅಂದ್ರೆ, ಈಗ ಜನರಲ್ ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ಏನಪ್ಪ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ, ಅದನ್ನ ನೋಡ್ತಾ ಹೋಗ್ಬೋದು. ಇಲ್ಲೆಲ್ಲ ವರ್ಗೀಕರಣ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಂಡು ನೀವು ನಿಮ್ಮ ಕ್ಯಾಟಗರಿಗೆ ಹುದ್ದೆ ಖಾಲಿ ಇದೆ ಅಂತ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಟೋಟಲ್ ಆಗಿ 13 ಹುದ್ದೆಗಳು ಅಂದ್ರೆ ಖಾಲಿ ಇದೆ ಅಂತ ನೋಡ್ತಾ ಹೋಗ್ಬೋದು. ವೀರರಾಜಪೇಟೆಯಲ್ಲಿ 17 ಹುದ್ದೆಗಳು ಖಾಲಿ ಇದಾವೆ. ಇದು ನಿಮ್ಮ ಕ್ಯಾಟಗರಿ ಹುದ್ದೆ ಖಾಲಿ ಇದಾವೆ ಅಂತ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ವಿಡಿಯೋ ನೋಡ್ತಾ ಹೋಗಿ. ನೆಕ್ಸ್ಟ್, ಮಡಿಕೇರಿಯಲ್ಲಿ 12 ಹುದ್ದೆಗಳು ಖಾಲಿ ಇದಾವೆ ಅಂತ ನಾವು ಆವಾಗಲೇ ಹೇಳ್ತಾ ಇದೆ. ಇದು ವಿಡಿಯೋ ಪಾಸ್ ಮಾಡಿ ನೋಡ್ತಾ ಹೋಗ್ಬೋದು. ನಿಮ್ಮ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದಾವೆ. ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಕ್ಯಾಟಗರಿಗೆ ಅದು ವೇಕೆನ್ಸಿ ಖಾಲಿ ಇರಬೇಕು. ಹಾಗಿದ್ರೆ ಮಾತ್ರ ಅಪ್ಲೈ ಮಾಡಬೇಕು. ಇನ್ ಕೇಸ್ ನೀವೇನು ಸುಮ್ಮನೆ ಅಪ್ಲೈ ಮಾಡಿರಪ್ಪ ಅಂದ್ರೆ, ನಿಮ್ಮ ಕ್ಯಾಟಗರಿಗೆ ಅಲ್ಲಿ ವೇಕೆನ್ಸಿ ಖಾಲಿ ಅಂತಂದ್ರೆ ನಿಮ್ದು ಪರ್ಸೆಂಟೇಜ್ 95, 96 ಆದ್ರೂ ಕೂಡ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಹುದ್ದೆಗಳ ವರ್ಗೀಕರಣ ನೋಡಿಕೊಂಡು ನಿಮ್ಮ ಕ್ಯಾಟಗರಿ ಅದು ವೇಕೆನ್ಸಿ ಖಾಲಿ ಇದೆ ಅಂತಂದು ನೀವು ಕಂಪ್ಲೀಟ್ ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ನೆಕ್ಸ್ಟ್, ಅರ್ಹತೆ ನೋಡೋಣ. ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದ್ರೆ, ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಪ್ಪ ಅಂದ್ರೆ ಫಸ್ಟ್ ಇಂಡಿಯನ್ ಸಿಟಿಜನ್ ಆಗಿರ್ಬೇಕು. ಆಗಿದ್ರೆ ಮಾತ್ರ ಅಪ್ಲಿಕೇಶನ್ ಆಗಿ ಬರ್ತೀರಾ. ನೆಕ್ಸ್ಟ್, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿದ ಪುರುಷ ಅಭ್ಯರ್ಥಿಗಳಿಗೆ, ಹಾಗೆ ಈಗಾಗಲೇ ಇನ್ನೂ ಒಬ್ಬ ಪತ್ನಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಮತಿಯಿಂದ ಪಡೆದ ನೇಮಕಾತಿ ಅರ್ಹರಾಗುವುದಿಲ್ಲ. ಅಂದ್ರೆ ನೀವೇನಾದ್ರೂ ಒಂದು ಮದುವೆ ಆಗಿ ಇನ್ನೊಂದು ಮದುವೆ ಆಗಿದ್ರೆ
ಡಬಲ್ ಮದುವೆ ಆಗಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಅರ್ಜಿ ಹಾಕಲು ನಿಮಗೆ ಅವಕಾಶ ಇರೋದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಾನಸಿಕವಾಗಿ, ದೈಹಿಕವಾಗಿ ಹಾಗೆ ಆರೋಗ್ಯವಾಗಿರಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ನೀವು ಎಲಿಜಿಬಲ್ ಇರ್ತೀರ. ಇನ್ ಕೇಸ್ ನಿಮ್ಗೆ ಏನು ಬ್ಲಡ್ ಪ್ರೆಷರ್ ಆಗಿರ್ಬೋದು, BP, ಶುಗರು, ಇನ್ ಕೇಸ್ ಹಾರ್ಟ್ ಪೇಷಂಟ್ ಆಗಿದ್ದು ಇದು ಯಾವುದೇ ತರಕ್ಕೂ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ. ನೆಕ್ಸ್ಟ್ ಇದಕ್ಕೆ ವಿದ್ಯಾರ್ಥಿ ನೋಡೋದಾದ್ರೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಪ್ಪ ಅಂದ್ರೆ ನೀವು ಜಸ್ಟ್ SSLC ಪಾಸ್ ಆದ್ರೆ ಸಾಕು. ಅಂದ್ರೆ ಕರ್ನಾಟಕ ಶಿಕ್ಷಣ ಪರೀಕ್ಷಾ ಮಂಡಳಿ ಕಡೆಯಿಂದ SSLC ಪಾಸ್ ಆದ್ರೆ ಅಪ್ಲೈ ಮಾಡೋದು. ಇನ್ ಕೇಸ್ ತತ್ಸಮ ಏನಪ್ಪ SSLC ತತ್ಸಮ ಪಾಸ್ ಆಗಿದ್ರು ಕೂಡ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆ, ಇದು ಬಂದ್ಬಿಟ್ಟು ಎಜುಕೇಶನ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಏನು ನೋಡೋಣ, ನೆಕ್ಸ್ಟ್ ವಯೋಮಿತಿ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ವಯೋಮಿತಿ ಸಾಮಾನ್ಯ ಕ್ಯಾಟಗರಿ ಏನಪ್ಪಾ ಅಂದ್ರೆ 30 ವರ್ಷಗಳಾಗಿದ್ದರೆ ಅಪ್ಲೈ ಮಾಡ್ಬೋದು. ಹಾಗೆ ಪ್ರಭಾಗ 2A 2B 3A ವಿದ್ಯಾರ್ಥಿಗಳು 32 ವರ್ಷಗಳಾಗಿದ್ದರು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರೆ. ಅದಾದ್ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ 33 ವರ್ಷಗಳಾಗಿದ್ದರು ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆ, ಈ ಏಜ್ ಒಳಗಿದ್ದರೂ ಕೂಡ ಅಷ್ಟೇ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರುತ್ತೆ. ಇನ್ ಕೇಸ್ ಏಜ್ ಮೀರಿದ್ರೆ ಯಾವುದೇ ಕಾರಣಕ್ಕೂ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರೋದಿಲ್ಲ. ನೆಕ್ಸ್ಟ್ ಅರಣ್ಯ ಪೇರಕರಿ ವಯೋಮಿತಿ ಕೊಟ್ಟಿದ್ದಾರೆ. ಸಾಮಾನ್ಯ ಕ್ಯಾಟಗರಿ 40 ವರ್ಷ, ಪ್ರಭಾಗ 1 2A 2B ಅವರಿಗೆ 42 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ 33 ವರ್ಷ ಒಳಗಿದ್ದರು ಅರಣ್ಯ ಪೇರಕರಿಗೆ ಅರ್ಜಿಯನ್ನು ಹಾಕಲು ಇದು ವಯೋಮಿತಿ ಆಗಿರುತ್ತೆ. ನೆಕ್ಸ್ಟ್ ನೇಮಕಾತಿ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ನೇಮಕಾತಿ ಮಾಡ್ತಾರೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ನಡೆಸ್ತಾರಪ್ಪ ಅಂದ್ರೆ ಒಂದು ಹುದ್ದೆಗೆ 20 ವಿದ್ಯಾರ್ಥಿಗಳನ್ನ ಕರೀತಾರೆ. ಈಗ ಒಂದು ಹುದ್ದೆ ಖಾಲಿದವಪ್ಪ ಅಂದ್ರೆ ಅದಕ್ಕೆ 20 ಜನ ಸ್ಟೂಡೆಂಟ್ ಕರೀತಾರೆ. ಅದರಲ್ಲಿ ಒಂದು ಹುದ್ದೆಗೆ ಸೆಲೆಕ್ಷನ್ ಮಾಡ್ತಾರೆ, ಯಾರೋ ಒಬ್ಬನ ಸೆಲೆಕ್ಷನ್ ಮಾಡ್ತಾರೆ. ಓಕೆ, ಅಪ್ಲಿಕೇಶನ್ ಹಾಕೋ ವೆಬ್ಸೈಟ್ ಬಂದ್ಬಿಟ್ಟು ಇದು ವೆಬ್ಸೈಟ್ ಆಗಿರುತ್ತೆ. ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇದ್ರ ಮುಖಾಂತರ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಯಾವ ತರ ಅಪ್ಲಿಕೇಶನ್ ಹಾಕಬೇಕಪ್ಪ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇದು ಫಿಸಿಕಲ್ ನೋಡ್ತಾ ಹೋಗೋಣ ಹೆಂಗಿರುತ್ತೆ ಅಂತಂದು. ಎತ್ತರ ಬಂದ್ಬಿಟ್ಟು ನಿಮ್ಗೆ ಕನಿಷ್ಠ 133 ಸೆಂಟಿಮೀಟರ್ ಇರಬೇಕು. ಇದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ನೆಕ್ಸ್ಟ್ ಎದೆ ಸೂತ್ರತೆ ಬಂದ್ಬಿಟ್ಟು ಸಾಮಾನ್ಯ ಸ್ಥಿತಿಯಲ್ಲಿ 79 ಇರಬೇಕು. ಅದನ್ನ ಹಿಗ್ಗಿಸಿದಾಗ 74 ಸೆಂಟಿಮೀಟರ್ ಅಂದ್ರೆ ಜಾಸ್ತಿ 5 ಸೆಂಟಿಮೀಟರ್ ಜಾಸ್ತಿ ಬರಬೇಕು. ಅದು ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಜಾಸ್ತಿ ಬರ್ತಾ ಹೋಗ್ಬೇಕು. ಮಹಿಳಾ ಅಭ್ಯರ್ಥಿಗೆ ಬಂದ್ಬಿಟ್ಟು ನೀವು ಎತ್ತರ ಕನಿಷ್ಠ 150 ಸೆಂಟಿಮೀಟರ್ ಇರಬೇಕು. KG 40 kg ಇದ್ರೆ ಆರಾಮಾಗಿ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ, ಇದು ಫಿಸಿಕಲ್ ಬಗ್ಗೆ ಫಿಟ್ನೆಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಏನ್ ನೋಡ್ತಾ ಹೋಗೋದಾದ್ರೆ ನೆಕ್ಸ್ಟ್ ಕಣ್ಣಿನ ದೃಷ್ಟಿ ನೋಡ್ತಾ ಹೋಗೋರೆ. ಅಂದ್ರೆ ದೂರದೃಷ್ಟಿಗೆ ನೋಡ್ತಾ ಹೋಗ ಒಂದು ಬೋರ್ಡ್ ಇಟ್ಟಿರ್ತಾರೆ. ಅದು ಅಂದ್ರೆ 6 ಮೀಟರ್ ಇಲ್ಲ 7 ಮೀಟರ್ ಬೋರ್ಡ್ ಇಟ್ಟಿರ್ತಾರೆ. ಆ ಬೋರ್ಡ್ ಒಳಗೆ ನಿಮ್ದು ಅಲ್ಲಿರುವಂತ ಅಕ್ಷರಗಳನ್ನ ಓದಬೇಕು. ಇದು ಕಣ್ಣಿನ ದೃಷ್ಟಿ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಆಯ್ತು. ನೆಕ್ಸ್ಟ್ ಏನ್ ನೋಡ್ತಾ ಹೋಗೋದಾದ್ರೆ ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನೋಡ್ತಾ ಹೋಗೋಣ. ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರುತ್ತೆ. ಅದು 7 ನಿಮಿಷ ಒಳಗೆ ಪೂರ್ಣಗೊಳಿಸಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ 1000 ಮೀಟರ್ ಓಟ ಇರುತ್ತೆ. ಅದು ಬಂದ್ಬಿಟ್ಟು 6 ನಿಮಿಷ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕು. ಆಗಿದ್ರೆ ಮಾತ್ರ ನೀವು ಫಿಸಿಕಲ್ ಒಳಗೆ ಪಾಸ್ ಆಗ್ತೀರ. ಓಕೆ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪುರುಷ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳಿಗೆ ರನ್ನಿಂಗ್ ಬಗ್ಗೆ ಮಾಹಿತಿ ಆಗ್ತಾ ಹೋಯ್ತು. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಕ್ರೀಡಾಪಟು ನೋಡ್ತಾ ಹೋಗೋಣ. ಇವನ ಕ್ರೀಡಾ ಚಟುವಟಿಕೆ ಇದ್ರೆ 100 ಮೀಟರ್ ಓಟದಲ್ಲಿ 15 ಸೆಕೆಂಡ್ ಓಡಬೇಕು. ನೆಕ್ಸ್ಟ್ ಎತ್ತರ ಜಿಗಿತ 1.20 ಮೀಟರ್, ಉದ್ದ ಜಿಗಿತ 3.8 ಮೀಟರ್, ಹಾಗೆ ಶಾರ್ಟ್ ಪುಟ್ 5.6 ಮೀಟರ್ ಎಸೆಯಬೇಕು. ನೆಕ್ಸ್ಟ್ 800 ಮೀಟರ್ ಓಡೋದಲ್ಲಿ 2 ನಿಮಿಷದಲ್ಲಿ ಓಡಬೇಕು. ಓಕೆನಾ, ಇದು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಆಯಿತು. ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇದಿಷ್ಟೇ ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ ಯಾವ ತರ ಅಪ್ಲಿಕೇಶನ್ ಹಾಕಬೇಕು, ಇನ್ ಕೇಸ್ ಎಲಿಜಿಬಲ್ ಇದನ್ನ ಇಲ್ಲ, ಇನ್ ಕೇಸ್ ನಿಮ್ಮ ಪರ್ಸೆಂಟೇಜ್ ಮೆನ್ಷನ್ ಮಾಡ್ತಾ ಹೋಗಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.